ನಮಸ್ಕಾರ ಸ್ನೇಹಿತರೆ. ಒಂದು ಸಣ್ಣ ಕತೆ. ಒಬ್ಬರು ರೈತ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ನೋಡ್ತಾರೆ ಪಾಪ ಆ ನಡ್ಕೊಂಡು ಹೋಗ್ತಾ ಇದ್ರಲ್ಲ ಆ ದಾರಿನಲ್ಲಿ ಒಂದು ಪಕ್ಷಿದು ಗೂಡು ಬಿದ್ದಿದೆ. ಯಾವುದೋ ಪಕ್ಷಿದು ಏನೋ ಗಾಳಿಗೋ ಗಿಳಿಗೋ ಹಾರ್ಕೊಂಬಂದು ಪಾಪ ಕೆಳಗಡೆ ಬಿದ್ದಿದೆ. ಇವರು ಒಳಗಡೆ ನೋಡ್ತಾರೆ, ಒಂದು ಮೊಟ್ಟೆ ಇದೆ. ಸರಿ, ಇವ್ರಿಗೆ ಅಯ್ಯೋ ಅನ್ನಿಸ್ತು. ಆ ಮೊಟ್ಟೆ ತೊಗೊಂಡು ಬಂದರು. ಮನೆಗೆ ಬಂದು ಮಿಕ್ಕಿದ್ದ ಕೋಳಿ ಸಾಕ್ತಾ ಇದ್ರಲ್ಲ, ಕೋಳಿ ಮೊಟ್ಟೆಗಳಿತ್ತಲ್ಲ, ಆ ಮೊಟ್ಟೆ ಜೊತೆನೇ ಇದನ್ನು ಇಟ್ಟರು. ಆ ಕೋಳಿ ಬಂದು ಕಾವು ಕೊಟ್ಟು ಎಲ್ಲ ಮರಿ ಆಯಿತು. ಈ ಮೊಟ್ಟೆಲಿ ಇತ್ತಲ್ಲ ಅದು ಒಂದು ಮರಿ ಆಯಿತು. ಅದೃಷ್ಟಕ್ಕೆ ಅದು ಒಂದು ಪಕ್ಷಿದು ಮೊಟ್ಟೆ. ಇವರು ಸ್ವಲ್ಪ ದಿನ ಆದಮೇಲೆ ನೋಡ್ತಾರೆ, ಈ ಪಕ್ಷಿ ಇದೆಯಲ್ಲ ಅದು ಆ್ಯಕ್ಚುಲಿ ಕೋಳಿನೋ ಸಣ್ಣ ಪಕ್ಷಿ ಅಲ್ಲ, ಅದು ಒಂದು ಗರುಡ ಪಕ್ಷಿ. ಸರಿ, ಇವರು ಏನು ಮಾಡೋದು ಅಂತ ಗಮನಿಸ್ತಾ ಇದ್ದಾರೆ. ಈ ಗರುಡ ಪಕ್ಷಿ ಕೋಳಿ ಮರಿ ಜೊತೆನೇ ಬೆಳೆಯೋಕ್ಕೆ ಶುರುವಾಯಿತು. ಕೋಳಿ ಜೊತೆನೇ ಬೆಳೆದು ಹಾರೋದನ್ನೇ ಮರೆತು ಬಿಡ್ತು. ಕೋಳಿಗಳ ಥರನೇ ಕಾಳೆಲ್ಲ ತಿನ್ನೋಕ್ಕೆ ಶುರುವಾಯಿತು. ಅದರ ಥರನೇ ಕೂಗಕ್ಕೆ ಟ್ರೈ ಮಾಡ್ತಾ ಇತ್ತು. ಅದಕ್ಕೆ ರೆಕ್ಕೆ ಇದೆ, ಹಾರ್ಬೋದು ಅಂತ ಗೊತ್ತೇ ಇಲ್ಲ. ಈ ಮರಿ ಕೋಳಿಗಳಿತ್ತಲ್ಲ ಅದೆಲ್ಲ ಬೇರೆ ಪಕ್ಷಿಗಳೆಲ್ಲ ಹಾರ್ತಾ ಇತ್ತಲ್ಲ ಆಕಾಶದಲ್ಲಿ, ಅದನ್ನ ನೋಡಿ ಈ ಗರುಡಕ್ಕೆ ಹೇಳ್ತಾ ಇತ್ತು, ನಾವೆಲ್ಲ ಹಾರಕ್ಕೆ ಹುಟ್ಟಿಲ್ಲ, ನಾವು ಹಾರಬಾರ್ದು, ನಾವು ನೆಲದ ಮೇಲೆ ಇರಬೇಕು ಅಂತ. ಇದು ತಲೆಗೆ ಹೋಗಿ 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 ಪಾಪ ಈ ಗರುಡಕ್ಕೆ ರೆಕ್ಕೆ ಇದೆ, ಬಲಿಷ್ಠವಾಗಿ ಬೆಳೀತಾ ಇದೆ, ಆದರೆ ಹಾರಬೇಕು ಅಂತ ಅನ್ನಿಸ್ಲೇ ಇಲ್ಲ ತಲೆನಲ್ಲಿ. ಇದು ಅನ್ಕೋತಾ ಇತ್ತು, ಅಯ್ಯೋ ಅವೆಲ್ಲ ಪುಣ್ಯ ಮಾಡಿದ್ದು ಪಕ್ಷಿಗಳು, ಹಾರ್ತಾ ಇದೆ, ನಮ್ಮ ಕೈಯಲ್ಲಿ ಹಾರಕ್ಕಾಗಲ್ಲ ಬಿಡು ಅಂತ ಅಷ್ಟೇ. ಸರಿ, ಕೋಳಿ ಜೊತೆನೇ ಬೆಳೆಯೋಕ್ಕೆ ಶುರುವಾಯಿತು. ಒಂದ್ಸರಿ ಬೇರೆ ಊರಿಂದ ಯಾರೋ ಒಬ್ಬರು ಬಂದು ನೋಡ್ತಾರೆ, ಈ ಕೋಳಿ ಮರಿಗಳ ಜೊತೆ ಇಷ್ಟು ದೊಡ್ಡ ಗರುಡ ಪಕ್ಷಿ ಓಡಾಡ್ತಾ ಇದೆ. ಅವ್ರಿಗೆ ಓನರ್ನ ಕೇಳಿದ್ರು, ಏನಪ್ಪ ಇದು ಕತೆ ಅಂತ. ಸರಿ, ಪಾಪ ಈ ರೈತ ಎಲ್ಲ ಹೇಳಿದ್ರು, ಹಿಂಗಾಯ್ತು, ಸಿಕ್ತು ನೋಡಿ, ಹಾರ್ತಲೇ ಇಲ್ಲ ಅದು, ನನಗದು ಹಾರಬೇಕು ಅಂತ ಆಸೆ, ಏನು ಮಾಡಿದ್ರು ಹಾರ್ತಾ ಇಲ್ಲ ಅಂತ. ಸರಿ, ಇವ್ರು ಏನು ಮಾಡಿದ್ರು, ಆ ಗರುಡ ಪಕ್ಷಿನ ಎತ್ಕೊಂಡ್ರು, ಒಂದು ಮನೆ ಮೇಲೆ ಹತ್ತಿದ್ರು. ಹತ್ಬಿಟ್ಟು ಹೇಳಿದ್ರು, ನೋಡಪ್ಪ ನೀನು ಕೋಳಿ ಅಲ್ಲ, ನೀನು ಗರುಡ, ಬೇಕಾದ್ರೆ ನೋಡೋ ಅದೆಂಗಿದೆ ನೋಡೋ, ನೀನು ನಂಗಿದೆ ನೋಡೋ, ನಿಂಗೆ ಎಷ್ಟು ದೊಡ್ಡ ರೆಕ್ಕೆ ಇದೆ ನೋಡೋ, ಹಾರು. ಸರಿ, ಗರುಡ ಪಕ್ಷಿಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂತು, ರೆಕ್ಕೆ ಬಿಚ್ಚಿತು, ಬಟ್ ಹಾರಕ್ಕಾಗಲಿಲ್ಲ. ಅದಕ್ಕೆ ಹೇಳ್ತು, ಅಯ್ಯೋ ನಂಗೆ ಹೆದರಿಕೆ ಆಗುತ್ತಪ್ಪ ಮನೆಯಿಂದ ಕೆಳಗಡೆ ನೋಡಿದ್ರೆ, ಹಾರಕ್ಕಾಗಲ್ಲ. ಇವ್ರು ಬಿಡಲಿಲ್ಲ. ಮಾರನೇ ದಿನ ಅದನ್ನು ಇನ್ನೂ ಸ್ವಲ್ಪ ದೊಡ್ಡ ಬೆಟ್ಟಕ್ಕೆ ತಗೊಂಡೋದ್ರು. ಅಲ್ಲೂ ಆಗಲಿಲ್ಲ. ಕೊನೆಗೆ ಇನ್ನೂ ದೊಡ್ಡ ಬೆಟ್ಟಕ್ಕೆ ಕರ್ಕೊಂಡೋಗಿ ಹೇಳಿದ್ರು, ಗರುಡ ಸರಿಯಾಗಿ ಯೋಚನೆ ಮಾಡು, ಆಕಾಶ ನೋಡು, ನಿನ್ನ ಆಕಾಶ ಕರೀತಾ ಇದೆ, ಅನ್ನಿಸ್ತಾ ಇಲ್ವಾ ನಿನಗೆ? ಕೆಳಗಡೆ ಪ್ರಪಾತ ನೋಡು, ನಿನಗೆ ಆಸೆ ಆಗಲ್ವಾ? ನಾನು ಹಾರಬೇಕು, ಪ್ರಪಾತಕ್ಕೆ ಬೀಳದಂಗೆ ಆಕಾಶದಲ್ಲಿ ಓಡಾಡಬೇಕು ಅಂತ ಆಸೆ ಆಗ್ತಾ ಇಲ್ವಾ? ಹಾರು 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 ಅಂತ ರೆಕ್ಕೆ ಅಗಲ ಮಾಡಿ ತಳ್ಳುತ್ತಾ ಇದ್ದಂಗೆ ಒಂದು ಸ್ವಲ್ಪ ಹೊತ್ತು ಕಷ್ಟ ಅನ್ನಿಸ್ತು. ಆಮೇಲೆ ಆ ಗರುಡ ರೆಕ್ಕೆ ಬಿಚ್ಚಿತು, ಹಾರಕ್ಕೆ ಶುರುವಾಯಿತು. ಆನಂದ ಆಗೋಯ್ತು. ಆನಂದ ಆಗಿ ಹಾರ್ಕೊಂಡು ಎಲ್ಲೋ ಹೋಯ್ತು. ಹೋಗ್ತಾ ದಾರಿಲಿ ಅನ್ಕೊಂತ, ಅಯ್ಯಯ್ಯೋ ಇಷ್ಟು ದಿನ ಎಂಥ ಕೆಲಸ ಮಾಡಿಬಿಟ್ಟೆ ನಾನು, ಆ ಕೋಳಿಗಳ ಜೊತೆ ಇದ್ದು ನಾನು ಹಾರಬೇಕು ಅಂತ ನನ್ನ ತಲೆಗೆ ಹೊಳಿಲಿಲ್ವಲ್ಲ, ಎಷ್ಟು ಚೆನ್ನಾಗಿ ಹಾರ್ತೀನಲ್ಲ ನಾನು ಅಂತ ಹಾರ್ಕೊಂಡು ಹೋಯ್ತು. ಸ್ನೇಹಿತರೆ, ಕತೆ ಇಷ್ಟೇ. ನಮ್ಮಲ್ಲಿ ಎಷ್ಟು ಜನ ಇದೇ ರೀತಿ ಇದ್ದೀವಿ? ನಮ್ಮಲ್ಲಿ ಎಷ್ಟು ಜನಕ್ಕೆ ನಮ್ಮ ಬಗ್ಗೆ ನಮಗೆ ಗೊತ್ತಿದೆ, ನಮ್ಮ ಶಕ್ತಿ ನಮಗೆ ಗೊತ್ತಿದೆ ಅಲ್ವಾ? ಆದ್ದರಿಂದ ನಾವು ಒಳ್ಳೆಯ ಸ್ನೇಹಿತರ ಜೊತೆ ಇರೋಣ, ಅವರು ನಮ್ಮ ಶಕ್ತಿಯನ್ನು ನಮಗೆ ತಿಳಿಸುವಂಥವ್ರ ಜೊತೆ ಇರೋಣ. ಯಾರೂ ತಿಳಿಸ್ಲಿಲ್ಲ ಅಂದರೆ ನಮಗೆ ನಾವೇ ಯೋಚನೆ ಮಾಡಿ ನಮ್ಮ ಶಕ್ತಿ ಏನು ಅಂತ ಅರಿತುಕೊಂಡು ಮುಂದೆ ಹೋಗೋಣ. ನಮ್ಮಲ್ಲಿ ನಿಜವಾಗ್ಲೂ ಅಪ್ರತಿಮವಾದ ಶಕ್ತಿ ಪ್ರತಿಯೊಬ್ಬರಲ್ಲೂ ಇದೆ. ಅದನ್ನು ನಾವು ಕಂಡುಕೊಳ್ಬೇಕು ಅಷ್ಟೇ ಅಲ್ವಾ ಸ್ನೇಹಿತರೆ? ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್. ಥ್ಯಾಂಕ್ ಯು.